ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇವತ್ತಿನ ಕಾಲದಲ್ಲಿ ಕಣ್ರಿ, ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೆ ತನ್ನ ಮಕ್ಕಳಿಗೆ, ತನ್ನ ಮಕ್ಕಳಿಗೆ ಬಂದು ಹಳೆ ಮೈಗೆ, ಅವ್ರ ನೆಂಟರಿಗೆ, ಇವರು ಒಂದು 50-100 ವರ್ಷ ಕುತ್ಕೊಂಡು ತಿನ್ಬೇಕು, ಆ ಥರ ದುಡ್ಡು ಮಾಡಿರ್ತಾರೆ. ಒಬ್ಬ ಇವರಾಗಲಿ, ಕಾರ್ಪೊರೇಷನ್ ಮೆಂಬರ್ ಆಗಲಿ, ಮತ್ತೊಬ್ಬರಾಗಲಿ ಆ ಥರ ದುಡ್ಡು ಮಾಡಿ ಕೋಟ್ಯಾಂತರ ಲಕ್ಷಾಂತರ ಗಟ್ಟಲೆ ಮಾಡಿ ದುಡ್ಡು ದೋಖ ಹೊಡೆದು ಬಿಡ್ತಾರೆ. ಅಂಥ ಕಾಲದಲ್ಲಿ 2ನೇ ಬಾರಿನೋ 3ನೇ ಬಾರಿನೋ CM ಆಗ್ತಾ ಇದ್ದಾರೆ. ಚಿಕ್ಕ ವಯಸ್ಸಲ್ಲಿ ಬಿಟ್ಟು ಭಗವಂತನ ಜ್ಞಾನ ಓದು ಬರ ಅಂತ ನಮ್ಮ ಯೋಗಿಜಿಯವರು ಸನ್ಯಾಸ ತಗೊಂತಾರೆ. ಕಾಲಕ್ರಮೇಣ ಸಮಾಜದ ಈ ಆಕ್ರಮಣ ಎಲ್ಲ ನೋಡಿಬಿಟ್ಟು ಸಂಸದರಾಗ್ತಾರೆ. ಆದಾಗ ಅವರಿಗೆ ಅವಮಾನ ಅಪಮಾನ ಕುದೀತಿರುತ್ತೆ. ಆದರೆ ಹಿಂದೂಗಳ ಮೇಲೆ ಆದ ಅಪಚಾರ, ರೌಡಿಗಳ ತಾಂಡವ. ಇವತ್ತು UPಯಲ್ಲಿ ರೌಡಿಗಳು ಬಂದು ಹೊರಗಡೆ ಮಾತಾಡಬೇಕು ಅಂದರೆ ನಮ್ಮ ಮಹಿಳೆ, ನಮ್ಮ ತಾಯಿಯನ್ನು ರೇಗಿಸ್ಬೇಕಂದ್ರೆ ಮೊದಲು ಆ ಥರ ದಿಟ್ಟವಾಗಿತ್ತಂತೆ. ಇವತ್ತು ಮಾಡಬೇಕು ಅಂದರೆ ಹೆದರ್ತಾರೆ. ಅದಕ್ಕೆ ಕಾರಣ ನಮ್ಮ ಯೋಗಿಜಿ. 2 ಬಾರಿ CM ಯೋಗಿಜಿಯವರು. ಬೇರೆ ಯಾರು ಆಗಿದ್ದರೆ ಅವರ ತಾಯಿ ಸಾಧಾರಣವಾಗಿ ಬದುಕ್ತಾ ಇದ್ದಾರೆ ಕಷ್ಟದಲ್ಲಿ. ಅವರ ತಂಗಿ ಯಾವುದೋ ಟೀ ಅಂಗಡಿ, ಬಾಳೆಹಣ್ಣು, ಬಿಸ್ಕೆಟ್ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಎಂಥ ಪುಣ್ಯಾತ್ಮರೇ, ಎಂಥ ಪುಣ್ಯಾತ್ಮ ನಮ್ಮ ಪಡೆದಂಥ ಯೋಗಿಜಿಯವರು. ಇವತ್ತು ಮಾಫಿಯಾ ಅನ್ನೋದನ್ನ ಖತಮ್ ಮಾಡಿದ್ದಾರೆ. ಈ ಹಿಂದೂಗಳ ಮೇಲೆ ಅಕ್ರಮವಾಗಿ ನಡೀತಿತ್ತಲ್ಲ ದೌರ್ಜನ್ಯ, ಅದನ್ನು ಆಲ್ಮೋಸ್ಟ್ 99% ಖಾಲಿ ಮಾಡಿದ್ದಾರೆ ಅನಿಸುತ್ತೆ. ಅಭಿವೃದ್ಧಿ ಸಾಗ್ತಾ ಇದೆ UP. ಅಂತ ಯೋಗಿಜಿಯವರು ತನ್ನ ಕುಟುಂಬ ಬಿಟ್ಟರು. ಯಾರು ಈ ಕಾಲದಲ್ಲಿ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಆದ್ರೂ ಮಕ್ಕಳು ಮೊಮ್ಮಕ್ಕಳು 100 ಜನ್ಮಕ್ಕೆ ಬೇಕಾದಷ್ಟು ಮಾಡಿರ್ತಾರೆ. ಆದರೆ ಯೋಗಿಜಿಯವರು ಒಂದು ಆ ಕಾರ್ಯಕ್ಕೆ ಹೋಗಲ್ಲ. ಒಂದು ಇಂಟರ್ವ್ಯೂವಲ್ಲಿ ರಜಾ ಶರ್ಮಾ ಅವರು ಕೇಳಿದಾಗ, ನಿಮ್ಮ ತಂಗಿಯವರು ಆ ಥರ ಇದ್ದಾರೆ, ನಿಮಗೇನು ಅನ್ಸಲ್ವ ಏನು ಮಾಡಬೇಕು ಅಂತ ಸಂಕಟ. ಅವ್ರು ಹೇಳ್ತಾರೆ, ಪೂರ ಉತ್ತರ ಪ್ರದೇಶದ CM ನಾನು, ಯಾರೋ ಒಬ್ಬ ತಂಗಿಗಲ್ಲ ಅಂತ. ಈ ಮಾತಲ್ಲಿ ಅವರು ಯೋಗಿಜಿ ಅವರು ಸ್ವಾಮಿಗಳಾಗಿದ್ದರು. ಒಂದು ರಾಜಕೀಯಕ್ಕೆ ಬಂದು ನಮ್ಮ ಹಿಂದೂ ಧರ್ಮನ ಹೇಗೆ ಕಾಪಾಡ್ತಾ ಇದ್ದಾರೆ ಅಂದರೆ ಅದಕ್ಕೆ ಉತ್ತಮ. ತನ್ನ ಈ ಮಾತು ಕೇಳಿದಾಗ, ನಾನು ಎಲ್ಲರಿಗೂ CM, ನನ್ನ ತಂಗಿ ಅಕ್ಕಗೆ CM ಅಲ್ಲ ಅನ್ನೋದು ಹೇಳೋದು. ಯಾವುದೇ ಅವ್ರಿಗೊಂದು ಯೋಜನೆ ಮಾಡಿ ಮತ್ತೊಂದರಲ್ಲಿ ದುಡ್ಡು ಕಳಿಸ್ಬೋದಾಯ್ತು, ಮಾಡಿಕೊಡ್ಬೋದಾಯ್ತು, ಮನೆ, ಸೈಟು, ಜಮೀನು ಕೋಟ್ಯಾಂತರ ರೂಪಾಯಿ ಕೊಡ್ಬೋದಾಯ್ತು. ಆದರೆ ಎಂದೋ ಅಂತರ ಮಾಡಲಿಲ್ಲ. ಅಂಥ ವ್ಯಕ್ತಿಗೆ ನಿಮ್ಮ ಸಪೋರ್ಟ್ ಇರಲಿ. ಅಂಥ ವ್ಯಕ್ತಿಗೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾರೆ, ಅಭಿವೃದ್ಧಿಗೆ ಒತ್ತು ಕೊಡ್ತಾ ಇದ್ದಾರೆ. ಅಂಥ ವ್ಯಕ್ತಿ ರಾಜಕಾರಣಿಗಳು ನಮ್ಮ ದೇಶಕ್ಕೆ ಬೇಕು. ಮುಂದೆ ಭವಿಷ್ಯದಲ್ಲಿ ಪ್ರಧಾನಮಂತ್ರಿ ಆಗ್ತಾರೆ ಅಂತ ಜನಗಳ ಬಾಯಿಂದ ಬರ್ತಾ ಇದೆ. ಆದರೆ ಸಂತೋಷ, ಜನಗಳ ಅಭಿವೃದ್ಧಿ ಆಗುತ್ತೆ, ಗುಂಡ ದೌರ್ಜನ್ಯಗಳು ನಿಲ್ಲುತ್ತೆ ಅಂತ ಹೇಳ್ತಾ, ತಿಳಿದಂತೆ 2 ಮಾತು ಹೇಳ್ತಾ ಇದ್ದೀನಿ. ಜನಗಳೇ, ತಪ್ಪಿದ್ರು ಕ್ಷಮಿಸಿ, ಹರಿಸಿ, ಕಾಪಾಡಿ. ಯಾವ ಒಬ್ಬ ಪಕ್ಷದ ಪರವಾಗಲ್ಲ, ಒಬ್ಬ ವ್ಯಕ್ತಿಯ ಒಳ್ಳೆಯ ಕೆಲಸನ ಎತ್ತು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಕ್ಷಮಿಸಿ, ಹರಸಿ, ಕಾಪಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಆಶೀರ್ವಾದ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಇರಲಿ. ಜೈ ಶ್ರೀರಾಮ್.